ಪ್ರಸ್ತುತ ವಿಡಿಯೋನಲ್ಲಿ ರಾಘವಾಂಕರ ಬರೆದಿರುವಂತಹ ಹರಿಶ್ಚಂದ್ರ ಕಾವ್ಯದ ರೂಪು ಜವ್ವನವಿರಲು ಕುಲದ ಮಾತೇಕೆ ಎಂಬ ಪ್ರಸಂಗದ ಸಾರವನ್ನು ತಿಳಿಯಲು ಪ್ರಯತ್ನಿಸೋಣ. ಸಂದ ಕಾರಿರುಳ ಕನ್ನೆಯರು ಹಗಲು ನೋಡಲೆಂದು ಬಂದರೋ ಸುರಾಸುರ ಮುದಿಯಂ ಮತಿಸುವಂದು ಹೊಸ ವಿಷದ ಹೊಗೆಯೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರು ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳೋದವಿ ಜೀವಂದಳೆದವೋ ಯನಿಪ್ಪಂದದಿಂ ಬಂದರಂಗನೆಯರವನೀಶ ನೆಡೆಗೆ. ಈ ಸಾಲುಗಳ ಭಾವಾರ್ಥ ಹೀಗಿದೆ. ಗಾಢ ಕತ್ತಲೆಯು ಬೆಳಕನ್ನು ನೋಡಲು ಬಯಸಿದಂತೆ ಜಗತ್ತಿನ ಅಜ್ಞಾನವು ಸತ್ಯದ ಹುಡುಕಾಟಕ್ಕೆ ಹೊರಟಿತು. ದೇವರು ದಾನವರು ತಮ್ಮ ಬುದ್ಧಿಯನ್ನು ಮತಿಸಿದಾಗ ಹೊಸ ಹೊಸ ವಿಷದಂತೆ ದುಃಖಗಳು ಸಂಕಟಗಳು ಹುಟ್ಟಿಕೊಂಡವು. ನದಿ ದೇವತೆಗಳು ಶಾಂತ ಮನಸ್ಸಿನ ಶಕ್ತಿಗಳು ಈ ವಿಷದಿಂದ ನೊಂದರೂ ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿದವು. ಆ ವೇಳೆ ಬ್ರಹ್ಮ ಮತ್ತು ಶಿವರು ಲೋಕದ ಈ ನೋವಿನ ಸಾಲವನ್ನು ತೀರಿಸಲು ಪ್ರಯತ್ನಿಸಿದರು. ಆದರೆ ಕೊನೆಯಲ್ಲಿ ಜೀವವನ್ನು ಉಳಿಸಿದವನು, ಎಲ್ಲರಿಗೂ ಪ್ರಾಣ ನೀಡಿದವನು ಶ್ರೀರಂಗನಾಥನೇ. ಅವನ ಕರುಣೆ, ಅವನ ಶಾಂತಿ ಅಜ್ಞಾನದಿಂದ ಜ್ಞಾನಕ್ಕೆ, ಕತ್ತಲೆಯಿಂದ ಬೆಳಕಿಗೆ ತರುವ ಶಕ್ತಿ. ಮುಂದಿನ ಸಾಲುಗಳು ಹೀಗಿವೆ. ಗತಿ ಗಮಕ ಗಹಗಹಿಕೆ ತಿರುಪು ಚಾಳೆಯ ಕೊಂಕು ಆತಿ ಜೋಕೆ ಮಾರ್ಗಾವಣೆ ವಹಣಿ ತರಹರಿಕೆ ಕಂಪಿತ ಹೊಂದು ಬಾಗು ಡೊಕ್ಕರ ವಿವರ ಕಾಳಾಸ ಕಮ್ಮವಣೆ ಲೋಲಂಗಿತ ನುತ ಶುದ್ಧ ಸಾಳಂಗ ಸಂಕೀರ್ಣಮಂ ಯಥೋಚಿತ ತಾರ ಮಧುರ ಮಂದ್ರಂಗಳಿಂ ಹಾಡಿ ಭೂಪತಿಯ ದುಗುಡವನು ತೊಳೆದರು ರಾಗ ರಸ ಲಹರಿಯಿಂದ ನಾಮಿಕ ಸತಿಯರು. ಈ ಪದ್ಯಭಾಗದಲ್ಲಿ ಕವಿ ಭಕ್ತೆಯರು ಅಥವಾ ಸತಿಯರು ಹಾಡಿದ ಸಂಗೀತದ ಮಹಿಮೆ ಮತ್ತು ಅದರ ಶುದ್ಧತೆಯನ್ನು ವರ್ಣಿಸಿದ್ದಾರೆ. ಅವರು ತಮ್ಮ ಗಾಯನದಲ್ಲಿ ಗತಿ ಅಂದರೆ ಲಯ, ಗಮಕ ಸ್ವರದ ಅಲುಗಾಟ, ತಿರುಪು ಅಂದರೆ ಸ್ವರದ ತಿರುಗಾಟ, ಚಾಳೆ ಅಂದರೆ ತಂತ್ರ, ಮಾರ್ಗಾವಣೆ ಲಯದ ಸರಿಯಾದ ಕ್ರಮ, ತರಹರಿಕೆ ಅಂದರೆ ಸ್ವರ ಬದಲಾವಣೆ, ಕಂಪಿತ ನಾದದ ಕಂಪನ, ಮಧುರ ಅಂದರೆ ಸಿಹಿ ಸ್ವರ ಮತ್ತು ಮಂದ್ರ ಅಂದರೆ ಗಂಭೀರ ಸ್ವರ. ಈ ಎಲ್ಲ ಅಂಶಗಳನ್ನು ಯಥೋಚಿತವಾಗಿ ಅಂದರೆ ಸಮಯೋಚಿತವಾಗಿ ಹೊಂದಿಸಿದರು. ಅವರ ಗಾಯನ ರಾಗರಸದಿಂದ ತುಂಬಿದ್ದು. ಅದರ ಮಧುರತೆ ದೇವನಾದ ಭೂಪತಿ ಅಂದರೆ ಶ್ರೀಕೃಷ್ಣ ಅವರ ದುಃಖವನ್ನೂ ತೊಳೆದು ಹಾಕಿತು. ಸಂಗೀತದ ನಾದ ರಸದಿಂದಲೇ ಅವರು ಲೋಕದಲ್ಲಿನ ದುಃಖವನ್ನು ಹಗುರಗೊಳಿಸಿದರು ಎಂದು ಕವಿ ಹೇಳುತ್ತಾರೆ. ಅರ್ಥಾತ್ ಸತ್ಯಭಕ್ತಿಯುಳ್ಳ ಸಂಗೀತವೇ ದೇವರ ಮನಸ್ಸನ್ನು ಶಾಂತಗೊಳಿಸಿ ವಿಶ್ವಕ್ಕೆ ಆನಂದ ನೀಡುತ್ತದೆ ಎಂಬರ್ಥವಾಗಿದೆ. ಮುಂದಿನ ಸಾಲಿನಲ್ಲಿ ಯಕ್ಕಲನ ಬಳಿವಿಡಿದು ಸುತ್ತಿದಾಸನು ಮುನಿರಕ್ಕಸನ ಬನಕೆ ಬಂದಂಜಿಕೆಯ ನೆರಡನೆಯ ಮುಕ್ಕಣ್ಣನೆನಿಪ ಗುರುವಾಜ್ಞೆಗೆಟ್ಟಳಲ ನಲ್ಲದೆ ಕನಸ ಕಂಡ ಭಯವಮಿಕ್ಕು ಮಣಿವಂತಡಿಸಿ ಕವಿವ ಗತಿಗಳ ಸೊಗಸನಕ್ಕಿಸದೆ ಸಮಯ ಸಮಯದ ಪಸಾಯಕ್ಕೆ ಮನವುಕ್ಕಿ ಸರ್ವಾಭರಣಮಂ ಗಾಣರಾಣಿಯರಿಗಿತ್ತನು ಹರಿಶ್ಚಂದ್ರನು. ಈ ಪದ್ಯದಲ್ಲಿ ಕವಿ ಸತ್ಯವ್ರತ ರಾಜನಾದ ಹರಿಶ್ಚಂದ್ರನ ಧೈರ್ಯ, ಸತ್ಯನಿಷ್ಠೆ ಮತ್ತು ತ್ಯಾಗ ಬುದ್ಧಿಯನ್ನು ವರ್ಣಿಸುತ್ತಾನೆ. ಹರಿಶ್ಚಂದ್ರನು ಎಂದಿಗೂ ಸುಳ್ಳು ಹೇಳದ ಸತ್ಯದ ಮಾರ್ಗದಲ್ಲಿ ನಡೆವ ಮಹಾರಾಜನು. ಒಂದು ದಿನ ಮುನಿಯು ಅವನನ್ನು ಪರೀಕ್ಷಿಸಲು ಬಂದು ತನ್ನ ಮಾತಿಗೆ ತಕ್ಕಂತೆ ಹರಿಶ್ಚಂದ್ರನ ರಾಜ್ಯ, ಧನ, ಆಭರಣ ಎಲ್ಲವನ್ನು ಕೇಳುತ್ತಾನೆ. ಹರಿಶ್ಚಂದ್ರನು ಗುರುವಿನ ಆಜ್ಞೆಗೆ ವಿರುದ್ಧವಾಗಿ ನಡೆಯದೆ ಎಲ್ಲವನ್ನೂ ಬಿಟ್ಟು ಕೊಡುತ್ತಾನೆ. ರಾಣಿ, ಮಗ, ಆಸ್ತಿ ಪಾಸ್ತಿ ಎಲ್ಲವೂ. ಅವನ ಮನಸ್ಸಿನಲ್ಲಿ ಕ್ಷಣ ಕ್ಷಣಕ್ಕೂ ದುಃಖ, ಕಳವಳ, ಭಯ ಮೂಡಿದರೂ ಅವನು ಸತ್ಯವನ್ನೇ ಆರಿಸಿಕೊಂಡನು. ಕಾಲದ ಕಷ್ಟಗಳು ಅವನನ್ನು ತಗ್ಗಿಸಲಿಲ್ಲ. ಅವನು ಕನಸಿನ ಭಯವನ್ನೂ ದುಃಖವನ್ನು ತಾಳ್ಮೆಯಿಂದ ಎದುರಿಸಿದನು. ಕೊನೆಗೆ ತನ್ನ ಎಲ್ಲ ಆಭರಣಗಳನ್ನು ರಾಣಿಗೆ ನೀಡಿ ಸ್ವತಃ ಬಡವನಾದರೂ ಸತ್ಯವ್ರತವನ್ನು ಕಾಪಾಡಿದನು. ಇದು ಅವನ ಅಚಲ ನಿಷ್ಠೆ ಮತ್ತು ಆತ್ಮಸತ್ಯದ ಜಯವನ್ನು ತೋರಿಸುತ್ತದೆ. ಮುಂದಿನ ಸಾಲುಗಳು ಹೀಗಿವೆ. ಬಡತನದ ಹೊತ್ತಾನೆ ದೊರಕಿ ಫಲವೇನು ನೀರಡಸಿದ್ರ ಹೊತ್ತಾಜ್ಯ ದೊರಕಿ ಫಲವೇನು ರುಜೆಯಡಿಸಿ
ಕೆಡೆದಿಹ ಹೊತ್ತು ರಂಬೆ ದೊರಕೊಂಡಲ್ಲಿ ಫಲವೇನು, ಸಾವ ಹೊತ್ತು ಪೊಡವೆ ಎಡೆಯತನ ದೊರಕಿ ಫಲವೇನು, ಕಡುಬಿಸಿಲು ಹೊಡೆದು ಬೆಂಡಾಗಿ ಬೀಳ್ವವಗೆ ನೀನೊಲಿದು ಮಣಿದೊಡೆಗೆಗಳ ನಿತ್ತು ಫಲವೇನು, ಭೂನಾಥ ಹೇಳೆನುತ ಮತ್ತಿಂತೆಂದರು. ಈ ಸಾಲಿನ ಭಾವಾರ್ಥ ಹೀಗಿದೆ. ಬಡತನದ ಕಾಲದಲ್ಲಿ ದೊರೆ ಅಂದರೆ ಸಂಪತ್ತು ಸಿಕ್ಕರೂ ಅದರಿಂದ ಏನು ಪ್ರಯೋಜನ? ಹಸಿವಿನಿಂದ ನರಳುತ್ತಿದ್ದಾಗ ಆಹಾರ ಸಿಕ್ಕದಿದ್ದರೆ ನಂತರ ದೊರೆತರೂ ಅದರ ಫಲವೇನು? ರೋಗದಿಂದ ನರಳುತ್ತಿರುವ ಸಮಯದಲ್ಲಿ ಔಷಧಿ ಸಿಕ್ಕದಿದ್ದರೆ ಅದನ್ನು ನಂತರ ಪಡೆದುಕೊಂಡರೆ ಪ್ರಯೋಜನವೇನು? ಮರಣದ ಸಮಯದಲ್ಲಿ ಸುಂದರ ರಂಭೆ ಅಂದರೆ ಸ್ವರ್ಗದ ಅಪ್ಸರೆ ಸಿಕ್ಕರೂ ಅದರ ಫಲವೇನು? ಮರಣ ಹೊತ್ತಿನಲ್ಲಿ ದೊರೆಯುವ ವೈಭವ, ಸೌಂದರ್ಯ ಎಲ್ಲವೂ ವ್ಯರ್ಥ. ತೀವ್ರ ಬಿಸಿಲು ಹೊಡೆದು ದೇಹ ಸುಡುತ್ತಿರುವಾಗ ನಂತರ ನೆರಳು ದೊರೆತರೂ ಅದರ ಪ್ರಯೋಜನವೇನು? ಅಂತಿಮವಾಗಿ ಕವಿ ಭೂನಾಥ ಎಂದು ಕರೆಯುತ್ತಾ ಭಗವಂತನನ್ನು ಕೇಳುತ್ತಾನೆ. ಇಂತಹ ವಿಳಂಬದಿಂದ ಬಂದ ಫಲದ ಅರ್ಥವೇನು? ಸಮಯದಲ್ಲಿ ಸಿಗದ ಸಹಾಯ ಸಿಕ್ಕರೂ ಫಲ ನೀಡುವುದಿಲ್ಲ ಎಂದು ಹೇಳುತ್ತಾನೆ. ಮುಂದಿನ ಸಾಲುಗಳಲ್ಲಿ ಲೋಗರಿಗೆ ಕೊಡಬಾರದಾಗಿ ಸತಿವಂಶಗತವಾಗಿ ಬಂದುದರಿಂದ ತಂದೆ ಪಟ್ಟವ ಕಟ್ಟುವಾಗಲರ್ಚಿಸಿ ಕೊಂಬುದಾಗೆ ದೈವಂ ನೆಳಲ ತಂಪನೊಸುವುದಾಗಿ ಸಾಗಿಸುವ ತಾಯ್ದುರದೊಳರಿಗಳಂ ನಡುಗಿಸುವುದಾಗಿ ಚತುರಂಗ ಬಲವೆನ್ನಿಸಿತಿ ಛತ್ರವೆಂಬಾಗಳಿ ದನಲೆನೆದಲೆದು ಬೇಡುವರನತಿ ಮಜುಳರೇನ್ನರೆ ಮೂಜಗದೊಳು. ಈ ಸಾಲುಗಳ ಭಾವಾರ್ಥ ಹೀಗಿದೆ. ಕವಿ ಹೇಳುತ್ತಾರೆ, ಮನುಷ್ಯನು ಜನ್ಮದಿಂದಲೇ ತನ್ನ ಕುಟುಂಬ ವಂಶದ ಒಂದು ಭಾಗವಾಗುತ್ತಾನೆ. ತಂದೆ ಮಗುವಿಗಾಗಿ ದುಡಿಯುತ್ತಾನೆ. ಆತನಿಗೆ ಶಿಕ್ಷಣ ಸಂಸ್ಕಾರ ನೀಡಲು ಪ್ರಯತ್ನಿಸುತ್ತಾನೆ. ತಾಯಿ ತನ್ನ ಮಮತೆಯಿಂದ ಮಗುವನ್ನು ಬೆಳೆಸುತ್ತಾಳೆ. ಜೀವನದ ಕಷ್ಟಗಳಲ್ಲಿ ಸಹನೆ ಮತ್ತು ಕರುಣೆ ಕಲಿಸುತ್ತಾಳೆ. ಇವರಿಬ್ಬರೂ ತಂದೆ ಮತ್ತು ತಾಯಿ ಮಗುವಿನ ಜೀವನವನ್ನು ಚತುರಂಗದ ಆಟದಂತೆ ಬುದ್ಧಿ, ಧೈರ್ಯ, ಶ್ರಮ ಮತ್ತು ಕರುಣೆಯಿಂದ ಸಾಗಿಸುತ್ತಾರೆ. ಈ ಪ್ರಯತ್ನದ ಮಧ್ಯೆ ಅನೇಕರು ಬೇಡುವವರಂತಾಗುತ್ತಾರೆ, ಶ್ರಮಿಸುತ್ತಾರೆ, ಕಣ್ಣೀರು ಸುರಿಸುತ್ತಾರೆ. ಆದರೆ ಅಂತಿಮವಾಗಿ ಇದು ಎಲ್ಲವೂ ಜೀವನದ ಒಂದು ಆಟದಂತೆಯೇ ಸಾಗುತ್ತದೆ. ಮುಂದಿನ ಸಾಲುಗಳು ಇಳೆಯೊಳಗೆ ಹೆಸರುಳ್ಳ ದಾನಿ ಎಂಬುದನ್ನು ಕೇಳ್ದೆಳಸಿ ಕಟ್ಟಾಸೆ ಹೊಟ್ಟೆಯೆಂದು ಬೇಡಿ ನಿಷ್ಫಲವಾಗದಂತೆ ನಾವತಿ ಮಜುಗದಂತಳಲದಂತೆ ಬಿಸುಸುಯ್ಯದಂತೆ ತಿಳಿದು ನೀ ನಮಗೆ ವಲ್ಲಭನಾಗಿ ಚಿತ್ತದು ಮೃಳಿಕೆಯಂ ಕಳೆ ಹರಿಶ್ಚಂದ್ರ ಭೂನಾಥ ಎಂದಳವಳಿದು ಬಾಯಿಟ್ಟು ಕೈಮಿಗಿದು ನುಡಿದರೊಲ ವಿಂದನಾಮಿಕ ಸತಿಯರು. ಈ ಸಾಲುಗಳ ಭಾವಾರ್ಥ ಹರಿಶ್ಚಂದ್ರನ ಪತ್ನಿ ಸತ್ಯವತಿ ದೇವರ ಮುಂದೆ ಪ್ರಾರ್ಥಿಸುತ್ತಾಳೆ. ನಾವು ಕೇಳಿದ್ದೇವೆ, ಇಳೆಯೊಳಗೆ ಹೆಸರುಳ್ಳ ದಾನಿ ಅಂದರೆ ದಯಾಳು ದೇವರು ಇದ್ದಾನೆ ಎಂದು. ಇಂದು ಆ ನಂಬಿಕೆಯಿಂದ ನಿನ್ನ ಬಳಿ ಬಂದಿದ್ದೇನೆ. ನಮ್ಮ ಪ್ರಾರ್ಥನೆ ವ್ಯರ್ಥವಾಗದಿರಲಿ. ನಾವು ತೀವ್ರ ಸಂಕಷ್ಟದಲ್ಲಿದ್ದೇವೆ. ಬಿಸುಗಾರಿಕೆಯೂ ಬೇಸರವೂ ಇಲ್ಲದೆ ನಿನ್ನ ಕರುಣೆಯಿಂದ ನಮ್ಮ ದುಃಖವನ್ನು ನೀನೇ ನೀಗಿಸು. ನೀನು ನಮಗೆ ವಲ್ಲಭ ಅಂದರೆ ಪ್ರಿಯ ದೇವರು ಆಗಿ ನಮ್ಮ ಮನಸ್ಸಿನ ಕಳವಳವನ್ನು ದೂರ ಮಾಡು. ಹರಿಶ್ಚಂದ್ರ ಮತ್ತು ಸತ್ಯವತಿ ಇಬ್ಬರೂ ನಂಬಿಕೆಯೊಂದಿಗೆ ದೇವರನ್ನು ಪ್ರಾರ್ಥಿಸುತ್ತಿದ್ದಾರೆ. ಅವರು ತಮ್ಮ ಸಂಕಷ್ಟದಿಂದ ಮುಕ್ತರಾಗಲು ದೇವರ ದಯೆ ಬೇಡುತ್ತಿದ್ದಾರೆ. ಮುಂದಿನ ಸಾಲುಗಳಲ್ಲಿ ಲಲಿತ ವಸುಮತಿ ಹುಟ್ಟುವಂದು ಹುಟ್ಟಿದ ಸೂರ್ಯ ಕುಲದ ರಾಯರ್ಗೆ ವಂಶದೊಳು ಕೀರ್ತಿಯೊಳು ಭುಜಬಲದೊಳೆರೆ ದೊರೆಯೆನಿಸಿ ಕನ್ನಿಕೆಯರಂ ಕೊಡುವ ಭೂಪರಿಯಲ್ಲಿಂದು ತನಕ ಹೊಲತಿಯರು ಬಂದಾವು ಸತಿಯರಾದದ್ದೇವೆಂ ಬುಲಿ ಹವೆಂಬುದು ಬಂದ ಕಾಲಗುಣವೋ ನಿಂದ ನೆಲದ ಗುಣವೋ ನೋಡು ನೋಡೆಂದು ಕಡುಮುಳಿದು ಕೋಪಿಸಿದನ ವನೀಶನು. ಈ ಸಾಲಿನ ಭಾವಾರ್ಥ ಲಲಿತಾ ಸುಮತಿಯ ಹುಟ್ಟಿದ ದಿನದಲ್ಲಿ ಜನಿಸಿದ ಈ ರಾಜನು ಸೂರ್ಯವಂಶದವನು. ಧೈರ್ಯ, ಕೀರ್ತಿ ಮತ್ತು ಬಲದಿಂದ ಪ್ರಸಿದ್ಧನಾದವನು. ಇಂತಹ ಸೂರ್ಯವಂಶದ ರಾಜನ ಕಾಲದಲ್ಲಿ ತನ್ನ ಮಗಳನ್ನು ಕೊಡಲು ಯೋಗ್ಯರಾದ ರಾಜರು ಇಂದಿಲ್ಲ ಎಂದು ಹೇಳಲಾಗುತ್ತಿದೆ. ಅಂದರೆ ಕಾಲ ಬದಲಾಗಿದೆ. ಈಗಿನ ಜನರಲ್ಲಿ ಹಿಂದಿನಂತೆ ಧರ್ಮ, ನಿಷ್ಠೆ, ಸಂಸ್ಕಾರ ಕಾಣುವುದಿಲ್ಲ. ಇದನ್ನು ಕೇಳಿ ರಾಜನಾದ ಹರಿಶ್ಚಂದ್ರನು ದುಃಖದಿಂದ ತುಂಬಿಕೊಂಡು ಕೋಪಗೊಂಡು ದೇವರನ್ನು ಪ್ರಶ್ನಿಸುತ್ತಾನೆ.
ಇದು ಕಾಲದ ದೋಷವೋ ಅಥವಾ ಈ ಭೂಮಿಯ ಸ್ವಭಾವದ ಬದಲಾವಣೆಯೋ ಎಂದು. ಮುಂದಿನ ಸಾಲುಗಳಲ್ಲಿ ಪಾವನ ಕ್ಷೀರಮಂ ಕೊಡುವ ಕೆಚ್ಚಲ ಮಾಂಸವಾ ವಲೇಸಿನಿದುಳ್ಳ ಮಧುವ ನೊಸೆ ದಿವ ನೋಳ ವಾವಲೆ ಸದಿಕ ಕಸ್ತೂರಿಯಂ ಕೊಡುವ ಮೃಗನಾಭಿ ತಾನಾಯ ಲೇಸು ದೇವರಿಗೆ ಸಲ್ಲವೇ ಉತ್ತಮ ಗುಣಮಂ ಗಳಿಂದಾರ್ವ ಕುಂದಂ ಕಳೆಯಲ ಜೀವವನೀಶ ಕೇಳ್ ಭಾವಿಸುವೊಡೆಯಂ ರೂಪು ಜವ್ವನವಿರಲು ಕುಲದ ಮಾತೇಕೆಂದರು. ಈ ಸಾಲುಗಳಲ್ಲಿ ಸತ್ಯವತಿ ದೇವರಿಗೆ ಹೇಳುತ್ತಾಳೆ, ಹಸು ತನ್ನ ಹಾಲನ್ನು ನೀಡುತ್ತದೆ, ಅದು ಶುದ್ಧ ಮತ್ತು ಪವಿತ್ರ. ಆದರೆ ಕ್ರೂರ ಪ್ರಾಣಿಗಳು ಮಾಂಸ ಕೊಡುತ್ತವೆ, ಅದು ಅಶುದ್ಧ. ಮಧುವನ್ನು ಕೊಡೋಣವೆಂದು ಮಧುಮಕ್ಖಿಗಳು ಶ್ರಮಿಸುತ್ತವೆ. ಕಸ್ತೂರಿಯು ಮೃಗದ ನಾಭಿಯಿಂದ ಬರುತ್ತದೆ, ಅದು ನೋವಿನಿಂದ ಉಂಟಾಗುತ್ತದೆ. ಹೀಗಾಗಿ ಎಲ್ಲವೂ ದೇವರಿಗೆ ಅರ್ಪಿಸಬೇಕಾದರೂ ಶುದ್ಧವಾದ ಮತ್ತು ಸಾತ್ವಿಕವಾದದ್ದೇ ದೇವರಿಗೆ ಯೋಗ್ಯ. ಹಾಗಿದ್ದರೆ ದೇವರ ಭಾವನೆಗಳಿಗೂ ಧರ್ಮಕ್ಕೂ ವಿರುದ್ಧವಾಗಿ ಕೇವಲ ರೂಪ, ಯೌವನ, ವಂಶ ಇವುಗಳ ಬಗ್ಗೆ ಮಾತಾಡುವುದು ಯುಕ್ತವಲ್ಲ. ನಿಜವಾದ ಶ್ರೇಷ್ಠತೆ ಮನಸ್ಸಿನ ಶುದ್ಧಿಯಲ್ಲಿದೆ. ಮುಂದಿನ ಸಾಲುಗಳಲ್ಲಿ ಅಕ್ಕಕ್ಕೂ ಬಚ್ಚಲುದಕಂ ತಿಳಿದದಾರ ಮೀಹಕ್ಕೆ ಯೋಗ್ಯಂ ನಾಯ್ಕೆ ಹಾಲುಳ್ಕೊಡಾವನು ಟಿಕ್ಕೆ ಯೋಗ್ಯಂ ಪ್ರೇತವನದೊಳಗೆ ಬೆಳೆದ ಹೂವಾರ ಮುಡಿಹಕ್ಕೆ ಯೋಗ್ಯಂ ಮಿಕ್ಕ ಹೊಲತಿಯರು ನೀವೇನೇ ನಿಮ್ಮ ಜವ್ವನದ ಸೊಕ್ಕು ರೂಪಿನ ಗಾಡಿ ಜಾಣತನ ದೊಪ್ಪವೇ ತಕ್ಕೆ ಯೋಗ್ಯಂ ರಮಿಸಿದವರುಂಟೆ ಶಿವಶಿವ ಮಾತು ತಾ ಹೊಲೆಯಂದನು. ಈ ಸಾಲುಗಳಲ್ಲಿ ಸತ್ಯವತಿ ಹೇಳುತ್ತಾಳೆ, ಹಕ್ಕಿಗೆ ನೀರು ಕೊಡಬೇಕಾದರೆ ಸ್ವಚ್ಛವಾದ ನೀರೇ ಕೊಡಬೇಕು. ನಾಯಿಗೆ ಹಾಲು ಕೊಡುವುದು ಸರಿಯಲ್ಲ, ಅದು ಅದರ ಯೋಗ್ಯ ಆಹಾರವಲ್ಲ. ಹೂವನ್ನು ಅಲಂಕರಿಸಲು ಬೇಕಾದರೆ ಶವದ ಮೇಲೆ ಬೆಳೆದ ಹೂವನ್ನು ಮುಡಿಗೆ ಹಾಕುವುದು ಸರಿಯಲ್ಲ. ಅದೇ ರೀತಿ ನಮ್ಮಂತಹ ಹೆಂಗಸರು ಕೇವಲ ರೂಪ, ಯೌವನ ಅಥವಾ ಅಹಂಕಾರದ ಮೇಲೆ ಬದುಕುವವರಲ್ಲ. ನಮ್ಮ ಜೀವನದ ಮೌಲ್ಯ ಶುದ್ಧ ಚಿಂತನೆ ಮತ್ತು ಧರ್ಮದಲ್ಲಿದೆ. ಈ ಮಾತುಗಳನ್ನು ಕೇಳಿ ಹರಿಶ್ಚಂದ್ರ ಆಶ್ಚರ್ಯದಿಂದ ಮತ್ತು ಗೌರವದಿಂದ ಹೇಳುತ್ತಾನೆ, ಶಿವಶಿವ, ನಿನ್ನ ಮಾತು ಎಷ್ಟು ಶುದ್ಧ ಮತ್ತು ಬುದ್ಧಿವಂತವಾಗಿದೆ. ನೀನು ನಿಜವಾದ ಧರ್ಮನಿಷ್ಠೆಯ ಹೆಂಗಸು. ಮುಂದಿನ ಸಾಲಿನಲ್ಲಿ ಹಾಡನೊಲಿದಾಲಿಸಿದ ಕಿವಿಗೆ ಹೊಲೆಯಿಲ್ಲ, ಮಾತಾಡಿ ಹೊಗಳಿದ ಬಾಯ್ ಹೊಲೆಯಿಲ್ಲ, ರೂಪನೇಜ್ ನೋಡಿದ ವಿಲೋಚನಕ್ಕೆ ಹೊಲೆಯಿಲ್ಲ, ಮೇ ಮುಡಿಗಳಿಂ ಸುಳಿವ ತಂಗಾಳಿಯಿಂ ತೀಡುವ ಸುಗಂಧಮಂ ವಾಸಿಸಿದ ನಾಸಿಕಕ್ಕೆ ನಾಡೆ ಹೊಲೆಯಿಲ್ಲ, ಸೋಂಕಿಗೆ ಹೊಲೆಯುಂಟಾಯಿ ಕೂಡಿರ್ದ ಪಂಚೇಂದ್ರಿಯಂಗಳೊಳು ನಾಲ್ಕ ಧಮವೊಂದ ದಿಕವೇ ಎಂದರು. ಈ ಸಾಲುಗಳಲ್ಲಿ ಸತ್ಯವತಿ ಹೇಳುತ್ತಾಳೆ, ಹಾಡು ಕೇಳುವ ಕಿವಿಗೆ ಯಾವ ಹೊಲೆಯೂ ಇಲ್ಲ, ಹೊಗಳುವ ಅಥವಾ ತಪ್ಪು ಮಾತನಾಡುವ ಬಾಯಿಗೂ ಹೊಲೆ ಇಲ್ಲ, ಸುಂದರ ರೂಪವನ್ನು ನೋಡುವ ಕಣ್ಣಿಗೂ ಹೊಲೆ ಇಲ್ಲ, ತಂಗಾಳಿಯ ಸುವಾಸನೆ ಅಥವಾ ಹೂವಿನ ಸುಗಂಧವನ್ನು ಆಸ್ವಾದಿಸುವ ಮೂಗಿಗೂ ಹೊಲೆ ಇಲ್ಲ. ಹೀಗಿರುವಾಗ ಈ 5 ಇಂದ್ರಿಯಗಳಲ್ಲಿ 4 ಯಾವ ನಿಯಂತ್ರಣವಿಲ್ಲದಂತಿವೆ. ಆದರೆ 1 ಇಂದ್ರಿಯ ಅಂದರೆ ಮನಸ್ಸು ಮಾತ್ರ ಎಲ್ಲಕ್ಕಿಂತ ಅಧಿಕವಾಗಿ ಪ್ರಭಾವ ಬೀರುತ್ತದೆ. ಮುಂದಿನ ಸಾಲು ಹೀಗಿದೆ, ಕಂಡ ಜೇವ ವೈಸಲೆ ನಯನೇಂದ್ರಿಯಂ ಪ್ರಾಣ ಕೊಂಡ ಜೇವ ವೈಸಲೆ ವಾಸನೆಯ ಕರ್ಣಂಗಳುಂಡ ಜೇವ ವೈಸಲೆ ಶಬ್ದಮಂ ದೂರದಿಂದಲದವು ಮುಟ್ಟಲಿಲ್ಲ ಬಂಡತನವಿ ಮಾತಿದಕೆ ಯುಪಮಾನವೇ ಕೆಂಡವನು ಮುಟ್ಟಿದಡೆ ಬೇವಂತೆ ಕೇಳಂಡಂ ಕಂಡು ವಾಸಿಸಿದಡಂ ಬೆಂದವೇ ಕಾಳುಗೆಡೆಯದೆ ಹೋಗಿ ನೀವೆಂದನು. ಈ ಸಾಲುಗಳ ಭಾವಾರ್ಥ, ಸತ್ಯವತಿ ಹೇಳುತ್ತಾಳೆ, ಕಣ್ಣು ರೂಪವನ್ನು ನೋಡುತ್ತದೆ, ಮೂಗು ವಾಸನೆಯನ್ನು ಗ್ರಹಿಸುತ್ತದೆ, ಕಿವಿ ಶಬ್ದವನ್ನು ಕೇಳುತ್ತದೆ. ಆದರೆ ಇವುಗಳೆಲ್ಲವೂ ದೂರದಿಂದ ಮಾತ್ರ ಕಾರ್ಯನಿರ್ವಹಿಸುತ್ತವೆ, ನೇರವಾಗಿ ಮುಟ್ಟಲು ಸಾಧ್ಯವಿಲ್ಲ. ಹೀಗಿರುವಾಗ ಕೇವಲ ನೋಡುವುದರಿಂದ ಅಥವಾ ಕೇಳುವುದರಿಂದ ಪಾಪವಾಗುವುದಿಲ್ಲ. ಆದರೆ ಹತ್ತಿರ ಹೋಗಿ ಕೇಡು ಮಾಡಬೇಕು ಎಂಬ ಆಸೆ ಮನಸ್ಸಿನಲ್ಲಿ ಹುಟ್ಟಿದಾಗ ಮಾತ್ರ ಪಾಪವಾಗುತ್ತದೆ. ಅವಳು ಉದಾಹರಣೆಯಾಗಿ ಹೇಳುತ್ತಾಳೆ, ಕಂಡಷ್ಟಕ್ಕೆ ಬೆಂಕಿ ಸುಡುವುದಿಲ್ಲ, ಬೆಂಕಿಗೆ ಹತ್ತಿರ ಹೋದಾಗ ಮಾತ್ರ ಬೇಯುತ್ತೇವೆ. ಅದೇ ರೀತಿ ಕೇವಲ ನೋಡುವುದರಿಂದ ಅಥವಾ ಕೇಳುವುದರಿಂದ ಪಾಪವಿಲ್ಲ, ಆದರೆ ಮನಸ್ಸು ಅದಕ್ಕೆ ಬಲಿಯಾಗಿದರೆ ಮಾತ್ರ ಪಾಪ.
ಹರಿಶ್ಚಂದ್ರನು ಈ ವಿವೇಕಪೂರ್ಣ ಮಾತು ಕೇಳಿ ಅವಳ ಬುದ್ಧಿವಂತಿಕೆಯ ಮೆಚ್ಚುಗೆ ವ್ಯಕ್ತಪಡಿಸುತ್ತಾನೆ.